ಇಲ್ಲಿ ಇದೇ ನುಡಿ ಒಳಗೆ ಒಂದೇ ನುಡಿ ಒಳಗೆ ಏನ್ ಹೇಳ್ತಾರಂದ್ರ ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣ ಧಾಮಂಗೆ ಸಚ್ಚಿದ್ರೂಪ ತಂಗೆ ಕಾಮಿತ ಜನ ಕಲ್ಪ ಭೂಜಂಗೆ ಶಂಭೋ ಗಾಮೋದದಿಂದ ವಂದಿಸುವೆನು ಭಗವಂತಗ ನಾನು ವಂದನೆ ಮಾಡ್ತೇನೆ ಅನ್ನುವಂಥದ್ದನ್ನ ಇಲ್ಲಿ ಗ್ರಂಥಕರ್ತರಾಗ್ಲಿ ನಾವೆಲ್ಲರೂ ಕೂಡ ಆ ಪರಮಾತ್ಮನನ್ನ ವಿಘ್ನನಾಶನನ್ನ ಸರಸ್ವತಿ ಮಾತೆಯನ್ನ ನಾವಿಲ್ಲಿ ಏನ್ ಮಾಡ್ಬೇಕಾಗ್ತದ ಸ್ಮರಿಸ್ಬೇಕಾಗ್ತದ ಅನ್ನುವಂಥದ್ದನ್ನ ಇಲ್ಲಿ ಸೋಮಂಗೆ ಮಹಾದೇವಂಗೆ ಸೋಮಂಗೆ ಎಂದು ಹೇಳುವುದರಿಂದ ಇಲ್ಲಿ ಏನಾಯ್ತು ಸಗುಣವನಾಗಿಯೂ ಮತ್ತು ಸುಖಪೂರ್ಣ ಧಾಮಂಗೆ ಸತ್ಯ ಚಿದ್ರೂಪಂಗೆ ಎಂದು ಹೇಳುವುದರಿಂದ ನಿರ್ಗುಣವಾಗಿಯೂ ಶಂಭುಲಿಂಗನ್ ಎಂದು ಹೇಳಿದಂತಾಯ್ತು ಶಂಭುಲಿಂಗ ನೀರಿವಣಿ ಎಂದು ಹೇಳಿದಂತಾಯ್ತು ಅರ್ಥಾರ್ಥ ಸಗುಣ ನಿರ್ಗುಣ ಉಭಯ ರೂಪನಾಗಿರುವನೆಂದು ಪ್ರತಿಪಾದಿಸಲ್ಪಟ್ಟು ಆದ್ದರಿಂದ ಸಕಾಮಿಗಳಾದ ಸಗುಣ ಉಪಾಸಕರಿಗೆ ಭೋಗವನ್ನು ನಿಷ್ಕಾಮಿಗಳಾದ ನಿರ್ಗುಣ ಉಪಾಸಕರಿಗೆ ಮೋಕ್ಷವನ್ನು ಉಂಟು ಮಾಡುವಂತ ಶಂಭುಲಿಂಗನನ್ನು ಕುರಿತು ಭಕ್ತಿಯಿಂದ ಇಲ್ಲಿ ನಮಸ್ಕಾರ ಮಾಡ್ತೇನೆ ಎನ್ನುವಂಥದ್ದನ್ನ ಇಲ್ಲಿ ಮಂಗಲ ಮಾಡಿ ಈ ಗ್ರಂಥವನ್ನ ಶುರು ಮಾಡ್ತಾರ. ಇಲ್ಲಿ ಮಹಾದೇವಂಗೆ ಅಂದ್ರೆ ಇಲ್ಲಿ ಏನಾಯ್ತು ಸದ್ಗುಣ ಐಶ್ವರ್ಯದಿಂದ ಕೂಡಿದವನೇ ಮಹಾದೇವಂಗೆ, ಅವನಲ್ಲಿ ಸದ್ಗುಣಗಳು ಐಶ್ವರ್ಯದಿಂದ ಕೂಡಿದಂತ ಮಹಾದೇವಂಗೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳ್ಕೋತ ಬಂದಾರ. ಇಲ್ಲಿ ಏನ್ ಹೇಳ್ಯಾರಪ್ಪ ಅಂದ್ರ ಜ್ಞಾನ ಐಶ್ವರ್ಯ ಮತ್ತು ಶಕ್ತಿ ವೀರ್ಯ ತೇಜಸ್ಸುಗಳಿಂದ ಕೂಡಿದಂತ ಮಹಾದೇವಂಗೆ ನಿನಗೇನ್ ಮಾಡ್ತೀನಿ ನಮಸ್ಕಾರ ಮಂಗಲವನ್ನ ಮಾಡ್ತೀನಿ ಎನ್ನುವಂಥದ್ದನ್ನ ಹೇಳಿ ಇಲ್ಲಿ ಗ್ರಂಥಕರ್ತರು ಈ ಗ್ರಂಥವನ್ನ ಆರಂಭ ಮಾಡ್ಕೋತ ಹೋಗ್ತಾರ. ಇಲ್ಲಿ ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣ ಧಾಮಂಗೆ ಸತ್ಯ ಚಿದ್ರೂಪಂಗೆ ಕಾಮಿತ ಜನ ಕಲ್ಪ ಭೂಜಂಗೆ ಶಂಭು ಹಿಂಗಾಮೋದದಿಂದ ವಂದಿಸುನು ಅನ್ನುವಂಥದ್ದನ್ನ ಒಂದನೇ ನುಡಿ ಒಳಗ ಇಲ್ಲಿ ಪ್ರಾರಂಭ ಮಾಡಿ ಈ ಸಂಧಿಯಲ್ಲಿ ಇದರ ಅರ್ಥವು ಬರೆಯಲ್ಪಟ್ಟಿದೆ. ಅಂದ್ರೆ ಇದರ ಅರ್ಥವನ್ನ ನಮ್ಮ ಮೊದಲು ಪಟ್ಟದ ನೋಡ್ರಿ ಅನ್ನುವಂಥದ್ದನ್ನ ಹೇಳ್ಯಾರ. ಇಲ್ಲಿ ಶ್ರೀ ಎರಡನೇ ನುಡಿ ಒಳಗ ಶ್ರೀಮದನಂತ ವಿದ್ಯಾಮೂರ್ತಿ ಭಕ್ತ ಚಿಂತಾಮಣಿ ಸುಜ್ಞಾನ ಶರನಿಧಿ ತಾಮಸ ದೂರ ಉತ್ತಮ ಯಾಜ್ಞವಲ್ಕ ಮೈತ್ರ ಮಹಾಮುನಿಪತಿ ದಯಾಪೂರ್ಣನು ಯಾಜ್ಞವಲ್ಕರು ದಯಾಪೂರ್ಣನು ಅನ್ನುವಂಥದ್ದನ್ನ ಅಲ್ಲಿ ಗುರುವಿನಲ್ಲಿ ಅಲ್ಲಿ ಏನೇನ್ ಇರ್ತಾವ ಅನ್ನುವಂತ ಕೇಳ್ಕೊಂಡ್ ಬಂದೇವಿ. ಗುರು ಹೆಂಗಿರ್ಬೇಕು ಅನ್ನೋದಂತೂ ನಮ್ಗೆಲ್ಲರಿಗೂ ಗುರ್ತದ. ಅವ ಗುರು ಹೆಂಗಿರ್ತಾನ ಸಡ್ಗುಣ ಐಶ್ವರ್ಯದಿಂದ ಕೂಡಿರ್ತಾನ, ಮತ್ತು ಅದಲ್ಲದೆ ದಯಾ ಉಳ್ಳವನಾಗಿರ್ತಾನ, ಮತ್ತು ಎಲ್ಲಾ ಶಾಸ್ತ್ರಗಳನ್ನ ಎಲ್ಲಾ ಶಾಸ್ತ್ರ ಜ್ಞಾನವನ್ನ ಬಲ್ಲವನಾಗಿರ್ತಾನ, ಶಿಷ್ಯನ ಸಂಶಯಗಳನ್ನ ಬರಲಾರ್ದಂಗ ಹೇಳುವಂತ ಸದ್ಗುರುನಾಥಿರ್ತಾನ, ಮತ್ತು ಬ್ರಹ್ಮಾಂಡದೊಳಗೆ ತುಂಬಿಕೊಂಡಿದ್ದ ಎಲ್ಲವೂ ಕೂಡ ಆ ಬ್ರಹ್ಮನ ನಾನೇ ಎನ್ನುವಂಥದ್ದು ನಿಶ್ಚಯ ಜ್ಞಾನ ಆಗಿರ್ತದ. ಅಂತ ಗುರುವಿಗೆ ಇಲ್ಲಿ ನಾನೇನ್ ಮಾಡ್ತೀನಿ ಮುನಿಪತಿ, ಮುನಿ ಅಂದ್ರ ಮುನಿಗಳಲ್ಲಿ ಪತಿ, ಮುನಿಗಳಲ್ಲಿ ಶ್ರೇಷ್ಠನಾದ ಯಾಜ್ಞವಲ್ಕ ಮೈತ್ರನೇ ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳಿಸ್ಕೊಂಡು ಹೊಂಟಾರ. ಇಲ್ಲಿ ಏನ್ ಹೇಳ್ದಂಗೈತಂದ್ರ ಸಕಲ ಐಶ್ವರ್ಯ ಯುಕ್ತನಾದ ಅನಂತ ವಿದ್ಯಾಮೂರ್ತಿ, ಅನೇಕ ವಿದ್ಯೆಗಳಲ್ಲಿ ಕೂಡಿ ಒಂದು ಅಂದ್ರೆ ಅನೇಕ ವಿದ್ಯೆಗಳನ್ನ ಹೊಂದಿದಂತವನೇ ಎನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶದ. ಮತ್ತೆ ಹೆಂಗದೆ ಭಕ್ತರಿಗೆ ಚಿಂತಾಮಣಿ, ಗುರುಗಳು ಹೆಂಗಿರ್ತಾರ ಭಕ್ತರನ್ನು ಉದ್ಧಾರ ಮಾಡುವ ಚಿಂತಾಮಣಿ, ಚಿಂತೆ ಇಲ್ಲದಂತೆ ಮಾಡುವಂತ ಮಣಿ. ಆ ಮಣಿ ಇಟ್ರ ನಮ್ಗೆ ಯಾವ ಚಿಂತೆನೂ ಇರಬಾರ್ದು. ಮತ್ತು ಏನು ಕಾಮನೆ ಇಟ್ಟಿರ್ತೇವೆ ಆ ಕಲ್ಪ ವೃಕ್ಷ, ನಾನು ಜ್ಞಾನವನ್ನು ಮಾಡ್ಕೊಂಡು ಮುಕ್ತನಾಗ್ತೀನಿ ಅಂತೇಳಿ ಕಲ್ಪನೆಯನ್ನ ಮಾಡಿದ್ರು ಕೂಡ ಅಂತ ಶಕ್ತಿ ಗುರುವಿನಲ್ಲಿ ಅದ ಅನ್ನುವಂಥದ್ದು. ಅಂತ ಮಣಿ ಅವನಲ್ಲಿ ಅದ. ಆ ಕಾಮಧೇನು ಕಲ್ಪ ವೃಕ್ಷ ಇವೆಲ್ಲವೂ ಕೂಡ ಹೊಂದಿದಂತ ಗುರುವಿಗೆ ಅಲ್ಲಿ ಏನ್ ಮಾಡ್ತಾರ ಮೈತ್ರಾದೇವಿ ಅಲ್ಲಿ ಅಂದ್ರ ಪ್ರಾರ್ಥನೆ ಮಾಡ್ತಾಳ, ಇಂಥ ಗುರುವರೇನೆ ನನಗೆ ಇನ್ ಮ್ಯಾಗ ನನ್ಗೆ ಸ್ಪಷ್ಟ ಜ್ಞಾನವನ್ನಾಗ್ಲಿ, ನನಗೆ ಯಾವ ವಿಘ್ನ ಬರದಂತೆ ನೀನ್ ನೋಡ್ಕೊಂಡು ನನಗೆ ಜ್ಞಾನವನ್ನ ಬೋಧಿಸು ಅನ್ನುವಂಥದ್ದನ್ನ ಕೇಳಿದಾಗ ಸಗುಣ ರೂಪದೊಳಗ ಇನ್ನು ಮುಂದೆ ಹೇಳ್ಕೋತ ಹೋಗ್ತಾರ. ಅವು ಯಾವ್ಯಾವಪ್ಪ ಅಂದ್ರ ನಾವು ಈ ಕೇಳ್ಕೊತ ಬಂದೇವೆ. ಇಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರ ಸರ್ವೋತ್ತಮನಾದ ಯಾಜ್ಞವಲ್ಕ ನಾಮಕ ಮಹಾಮುನಿಪತಿ, ಸಕಲ ಮುನಿಗಳಿಗೂ ಒಡೆಯನಾದಂತವನು. ಮತ್ತೆ ನೀ ಗುರು ಹೆಂಗದನ ದಯಾಪೂರ್ಣನದನ. ಅಂದ್ರೆ ದಯಾಪೂರ್ಣನಂದ್ರ ಜೀವ ಬಹು ದುಃಖದಿಂದ ಪಾರಾಗಲೆಂದು ಕರುಣೆ ಉಳ್ಳವನದನ ಗುರು. ಈ ಜೀವ ಮತ್ತು ಭಯ ದುಃಖದಿಂದ ಈ ಜೀವ ಹೆಂಗಾಗಿದೆ ಅಂದ್ರೆ ಯಾವಾಗಲೂ ಭಯ ಅದ. ನಾನು ಏನಾಗ್ತದೋ ಏನಿಲ್ಲ, ಜೀವ ದೇಹ ನಾನಂದಿನಲ್ಲ, ದೇಹ ನಾನಂದ ಸೇರಿದ್ರೆ ನನಗೆ ಎಲ್ಲಿ ರೋಗ ಬರ್ತದೋ, ಮತ್ತ ನಾ ಎಲ್ಲಿ ಸಾಯ್ತೀನೋ ಅನ್ನುವಂಥದ್ದು ನನಗೇನದಲ್ಲ ಭಯ ಅದಲ್ಲ.
ಆ ಭಯವನ್ನ ನೀನು ನಿವಾರಣೆ ಮಾಡುವಂತವನೇ, ಈ ದುಃಖದಿಂದ ನನ್ನನ್ನು ಪಾರ ಮಾಡುವಂತವನೇ ಗುರುದೇವ. ನನಗೆ ನೀ ಏನು ಮಾಡು, ಕರುಣೆಯಿಂದ ನನ್ನನ್ನ ಉದ್ಧಾರ ಮಾಡು. ಪಾರಾಗಬೇಕಂದ ಕರುಣೆ ಉಳ್ಳವನಾದ ಗುರುನಾಥ ನನ್ನನ್ನು ಉದ್ಧಾರ ಮಾಡು ಅಂತೇಳಿ ಮೈತ್ರಾದೇವಿ ಗುರುವಿನಲ್ಲಿ ಬಹಳ ವಿನಯ ಪೂರ್ವಕವಾಗಿ ಕೇಳ್ತಾಳ. ಇಲ್ಲಿ ನಾವು ಕೂಡ ಗುರುವಿನಲ್ಲಿ ಯಾವುದೇ ಪ್ರಶ್ನೆಗಳನ್ನು ಸುಮ್ಮಿರ್ಬೇಕು. ನಾವ್ ಏನಾದ್ರೂ ಕೇಳ್ಬೇಕಾದ್ರ ನಾವು ಗುರುವಿನಲ್ಲಿ ಹೆಂಗಂದ್ರ ನಾವ್ ಯಾವಾಗಲೂ ತರ್ಕ ವಾದ ವಿವಾದಕ್ಕೆ ನಾವ್ ಎಂದೂ ಗುರುವಿನಲ್ಲಿ ಕೇಳಬಾರ್ದು. ಯಾಕ ಗುರು ಪರಿಪೂರ್ಣ ವಸ್ತು ಅಂತ ತಿಳ್ಕೊಂಡಿರ್ತಾನ, ನಾವು ಪರಿಪೂರ್ಣ ಜ್ಞಾನ ಇರ್ತದ. ಇವ ಯಾಕೆ ಕೇಳ್ತಾನ, ಇವನ್ ಉದ್ದೇಶ ಏನದ ತಿಳ್ಕೊಬೇಕಂತ ಕೇಳ್ತಾನೋ, ಒತ್ತ ಗುರು ಏನು ತಿಳಿದಾನಂತ ತಿಳ್ಕೊಬೇಕಂತೇಳಿ ಕೇಳ್ತಾನೋ, ಅಥವಾ ವಾದವನ್ನು ಮಾಡಿ ಮಂಡಿಸಿ ತಾನ ಶಾಣೆಯನ್ನು ತೋರಿಸ್ಬೇಕತ್ತಾನೋ ಅನ್ನೋದು ಗುರುವಿನಲ್ಲಿ ಒಂದೇ ಗುರ್ತಾಗ್ತದ. ಅಂತ ಸದ್ಗುರುನಾಥಿನಲ್ಲಿ ನಾವು ಹೆಂಗೆ ಕೇಳ್ಬೇಕು ಅಂದ್ರ ಒಂದು ವಿನಯದಿಂದ ನಾ ತಿಳ್ಕೋಬೇಕು ಅನ್ನುವಂಥದ್ದನ್ನ ಭಾವಿಟ್ಟುಕೊಂಡು ಪ್ರಶ್ನೆಯನ್ನು ಮಾಡಬೇಕು ಅನ್ನುವಂಥದ್ದನ್ನ ಮೈತ್ರಾದೇವಿ ತಿಳಿಸುವಂತ ಉದ್ದೇಶ. ಅದಕ್ಕೆ ಇಲ್ಲಿ ನಾವು ಆ ಗುರುವಿನ ಪರೀಕ್ಷೆ ಮಾಡಕ್ ಪ್ರಶ್ನೆ ಕೇಳೋರು ಬಹಳ ಮಂದಿ ಅದಾರ. ವಾದ ವಿವಾದ ಮಾಡಕ್ರಿಂದ ಜ್ಞಾನ ಆಗುದಿಲ್ಲ, ಅದರಿಂದ ಪ್ರಯೋಜನ ಆಗುದಿಲ್ಲ. ನಾವು ತಿಳ್ಕೊಂಡು ನಮ್ದು ಏನಾಗ್ಯದ, ನಾವು ಈ ಭವದೊಳಗೆ ಬಿದ್ದೇವಿ, ನಾವು ಈ ಬಾಯಿ ಒಳಗೆ ಬಿದ್ದೇವಿ, ಇದು ಬಾಯಿಲಿಂದ ನಾವು ಹೊರಗೆ ಹೆಂಗ್ ಬಂದೇನೋ ಅನ್ನೋದು ಒಂದೇ ನಮ್ಮ ಉದ್ದೇಶ ಗುರಿ ಇರ್ಬೇಕಲ್ಲಿ ಹೊರತು ಜಗತ್ತೇ ಹಂಗದ, ಗುರು ಅದ್ ಏನ್ ತಿಳ್ದಾನಿಲ್ಲ, ಈ ಭವದಿಂದ ನನ್ನನ್ನು ಯಾರು ಎತ್ತಾರ, ಯಾರು ನನ್ನನ್ನು ಪಾರ ಮಾಡ್ತಾರ ಅನ್ನುವಂಥದ್ದನ್ನ ಮತ್ತ ಅದನ್ನು ಗುರುನು ಕೂಡ ನಮ್ಮಲ್ಲಿ ಏನಿರ್ಬೇಕು, ಅವನು ದೇಹಾದಿ ಬುದ್ಧಿಗೆ ಒಳಪಟ್ಟಿದ್ದ, ಜಾತಿ ಧರ್ಮಕ್ಕೆ ಒಳಪಟ್ಟಿದ್ದ. ಜಾತಿ ಅಂದ್ರೆ ಅಂತ ನಾ ದೊಡ್ಡ ಜಾತಿ ಅವದೀನಿ, ಮತ್ತು ನಂದು ದೊಡ್ಡ ಧರ್ಮ ಅದ, ನಮ್ದು ಎಲ್ಲಕ್ಕಿಂತ ಶ್ರೇಷ್ಠ ಧರ್ಮ ಅದ ಅಂತೇಳಿ ಹಿಂಗಲಿ ಗುರುವಿನಲ್ಲಿದ್ರ ಅವ ನಮ್ಮನ್ನ ಭವದಿಂದ ಪಾರ್ ಮಾಡುವುದಿಲ್ಲ ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕು. ಯಾರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಇರಬೇಕು, ದಯಾಪೂರ್ಣ ಕರುಣಾ ಉಳ್ಳವನಂತಾದ ಈ ಮೈತ್ರಾದೇವಿ ಹೆಂಗ ಯಾಜ್ಞವಲ್ಕರಿಗೆ ಮುನಿಪತಿ, ಮುನಿಗಳಲ್ಲಿ ನೀನು ಶ್ರೇಷ್ಠನಾದ ಮುನಿಪತಿ, ನನಗ ಸಗುಣದಿಂದ ಜ್ಞಾನವನ್ನು ಮಾಡಿಕೊಡು ಅಂತೇಳಿ ಹೆಂಗ ಭಯಭಕ್ತಳಾಗಿ ಆ ಗುರುವಿನನ್ನ ಸ್ಮರಿಸಿ ಮಹಾದೇವಂಗೆ, ಗಣಪತಿಗೆ ಮತ್ತು ಎಲ್ಲಾ ದೇವತೆಗಳಿಗೂ ಕೂಡ ನಮ್ಗೆ ಯಾವ್ದು ವಿಘ್ನ ಬರ್ಲಾರಂಗ ನನಗೆ ಜ್ಞಾನವನ್ನು ಒದಗಿಸಿಕೊಡು ಅನ್ನುವಂಥದ್ದನ್ನ ನನಗ ಸತ್ಸಂಗ ಒಂದ್ ದಿವ್ಸ ಬಂದಂಗ ಆಗ್ತದ. ಮತ್ತ ನಾವು ಒಂದ್ ಕಡೆ 10 ಕಡೆ ಫೋನ್ ಇಟ್ಟಿರ್ತೇವೆ, 10 ಕಡೆ ವಿಚಾರ ಮಾಡ್ತಿರ್ತೇವೆ. ಅಂದ್ರ ಒಂದು ತಾಸರ ನನಗ ಒಂದಿಷ್ಟು ಅವಕಾಶ ಕೊಡು. ಅವು ಎಲ್ಲಿ ಹೋಗುದಿಲ್ಲ, ಸಂಸಾರ ಹೋಗುದಿಲ್ಲ, ಗೆಳೆಯರು ಹೋಗುದಿಲ್ಲ, ಯಾವ ಸುದ್ದಿ ಬಂದ್ರು ಎಲ್ಲಿ ಹೋಗುದಿಲ್ಲ. ಆದ್ರ ನನಗ ಒಂದು ತಾಸರ ಕೇಳುವಂಗ ನನಗ ಯಾವ ವಿಘ್ನ ಬರ್ಲಾರ್ದಂಗ ನನಗ ನೀನು ಪರಮಾತ್ಮ ಕರುಣಿಸು ಅಂತ ಇಲ್ಲಿ ವಿಘ್ನಗಳಿವು. ನಾವ್ ಏನೋ ವಿಷಯ ಬಾಳ ಚಂದ ನಡೆದಿರ್ತದ, ಏನ್ ಫೋನ್ ಬರ್ತದ, ಸುದ್ದಿ ಬರ್ತದ, ಫೋನ್ ಬರೋಣ ಅದನ್ನ ಬಿಟ್ಟು ನಾವು ನೋಡ್ರಿ ನಮ್ ಎಷ್ಟು ಮನಸ್ಸ ಆಧ್ಯಾತ್ಮಿಕ ವೀಕ್ ಅದ ಅಂದ್ರ, ಎಷ್ಟು ನಮ್ಮಲ್ಲಿ ಅಜ್ಞಾನಕ್ಕ ಎಷ್ಟು ವೀಕ್ ಅದ ಅಂದ್ರ ನಮ್ಗೆ ಗುರ್ತು ಮಾಡ್ಕೋತೀವಿ. ಯಾವ್ದಾರ ಎಲ್ಲಿದೋ ಒಂದ್ ಲಗ್ನ ಇರ್ತದ, ಆ ಲಗ್ನಕ್ಕ ಇತ್ತಪ್ಪ ಅಂದ್ರ ಈ ಸತ್ಸಂಗ ಇರೋದಕ್ಕೆ ಇವತ್ತ ಸತ್ಸಂಗ ಅದ್ರಿ ಕೊನೆ ತಿಂಗಳ ಸತ್ಸಂಗ, ರವಿವಾರ ಸತ್ಸಂಗ ಅದ ನಾವ್ ಹೇಳಿರ್ತೇವೆ. ಇಲ್ರಿ ನಮ್ದೊಂದ್ ಸಂಬಂಧಿಕರದ ಲಗ್ನ ಅದ ಅಂತಾರ. ಇಲ್ಲೊಂದ್ ಸಂಬಂಧಿಕರ ಲಗ್ನ ಇದು ತಿಂಗಳಿಗೊಮ್ಮೆ ಬಂದಿರ್ತದ. ದಿನ ನಿಮ್ಗೆ ಒಂದ್ ತಿಂಗಳ ತನ ನೀವ್ ಬೇಕಾದ ಸಂಬಂಧಿಕರ ಕಾರ್ಯ ಮಾಡ್ರಿ, 1 ತಿಂಗಳ ಬರ್ರಿ ಅಂತಂದ್ರೆ ಏನಾಗ್ತದಲ್ಲಿ, ಇಲ್ರಿ ನಂಗೊಂದ್ ಲಗ್ನ ಬಂದದ, ಮತ್ತೆ ಪ್ರತಿ ತಿಂಗಳ ಒಂದ್ ಲಗ್ನ ಬರ್ತಾವ, ಮಾಡುದು ಸತ್ಸಂಗ ಹೆಂಗ, ಇವೆಲ್ಲ ವಿಘ್ನಗಳು ಬರ್ತಾವ. ಮುಖ್ಯ ನಮಗ್ ಸತ್ಸಂಗ, ಆ ನಂತರ ಇವು ಪ್ರಪಂಚದ ವ್ಯವಹಾರಗಳು ಅದಿಲ್ಲ, ನಮ್ಮ ಕಾರ್ಯಗಳ ನಮಗಿರ್ಲಿ, ನಮ್ಮ ಅವಶ್ಯದ್ದು ಇರ್ಲಿ, ಅನವಶ್ಯಕವಾದದ್ದನ್ನು ಕೂಡ ಒಂದ್ ಲಗ್ನ ನಾವು ಮ್ಯಾಗ ಹಾಕಿ ಸತ್ಸಂಗ ತಪ್ಪಿಸ್ತಿರ್ತೇವೆ. ಅದು ಯಾಕೆ ತಪ್ಪಿಸ್ತೇವೆ ಅಂದ್ರೆ ಇವೆಲ್ಲ ನಮ್ಮಲ್ಲಿ ಅಧಿಕ ಪಾಪ ಇದ್ದ ಸಂಬಂಧ ಇಂಥವೆಲ್ಲ ವಿಘ್ನಗಳು ನಮ್ಮನ್ನ ಏನ್ ಮಾಡ್ತಾವು, ಕರ್ಕೊಂಡು ಹೋಗ್ತಾವು. ಅಂತ ಯಾವ ವಿಘ್ನ ಬರ್ಲಾರಂಗೆ ನನ್ನ ಜ್ಞಾನ, ನನ್ನ ಸ್ವರೂಪವನ್ನ ನಾನು ತಿಳ್ಕೊಂಡು ಮುಕ್ತನಾಗುವಂತ ಈ ಸಲ ನೀ ಗುರುನಾಥ ಕರುಣಿಸು ಅನ್ನುವಂಥದ್ದನ್ನ ಮೈತ್ರಾದೇವಿ ಪ್ರಶ್ನೆಯನ್ನ ಗುರುವಿನಲ್ಲಿ ವಿನಯದಿಂದ ಕೇಳಿಕೊಂಡಾಳ ಅನ್ನುವಂಥದ್ದನ್ನ ತಿಳ್ಕೊಂಡು, ಈಗ 3ನೇ ನುಡಿ ಒಳಗ ವೇದಕ್ಕೂ ಮಹಾತ್ಮರ ಅನುಭವಕ್ಕೂ ಸಮ್ಮತವಾಗುವ ಹಾಗೆ ಸಗುಣ ಅಷ್ಟಾಂಗ ಯೋಗವನ್ನು ಹೇಳಬೇಕು ಗುರುಗಳೇ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಗುರುಗಳಿಗೆ ಏನ್ ವೇದದೊಳಗೆ ಬಂದವಲ್ಲ ಮತ್ತು ಮಹಾತ್ಮರು ಏನೇ ಅನುಭವಕ್ಕ ತಮ್ಮ ಅನುಭವದಿಂದ ಹೇಳುದು ಬೇರೆ, ಕಲಿತು ಹೇಳುದು ಬೇರೆ, ಅವ್ರು ಹೇಳ್ಯಾರ ಅಂತ ಹೇಳುದೇ ಬೇರೆ, ನಾನು ನೋಡೀನಿ, ನಾ ಹೇಳ್ತೀನಿ, ಪ್ರತ್ಯಕ್ಷ ಕಂಡೀನಿ ಅಂತ ಹೇಳುದೇ ಬೇರೆ. ಹಿಂಗ ಅನುಭವದಿಂದ ಮತ್ತು ವೇದ ಸಮ್ಮತವಾದಂತ ಅನುಭವ ಇರಬೇಕು. ಒಬ್ರು ಹೇಳ್ತಿರ್ತಾರ, ಅಲ್ಲಿ ವೇದಕ್ಕೂ ಸಮ್ಮತಿ ಇರಂಗಿಲ್ಲ, ಅನುಭವಕ್ಕೂ ಸಮ್ಮತಿ ಇರಂಗಿಲ್ಲ. ಅಲ್ಲಿ ವಿತಂಡವಾದ, ಅಲ್ಲಿ ವಾದಕ್ಕ ಮತ್ತು ಏನಪ್ಪಾ ಅಂದ್ರ
ಒಂದು ಜಗಳಕ್ಕೆ ಹಾದಿ ಕೊಡುವಂತಾವ್ ಏನಿರ್ತಾವಲ್ಲಿ ವಾದಗಳಿರ್ತಾವ. ಅದಕ್ಕೆ ಅಂಥವ್ ಬ್ಯಾಡ ಅಂತಿಲ್ಲಿ ನಮಗೆ ಹೇಳುವಂತ ಉದ್ದೇ ವೇದ ಸಮ್ಮತ ಇರಬೇಕು, ನಮ್ಮ ಅನುಭವ ಸಮ್ಮತ ಇರಬೇಕು. ಅಂತದನ್ನ ನನಗ ಸಗುಣ ಅಷ್ಟಾಂಗ ಯೋಗದಿಂದ ನನಗೆ ಹೇಳು ಗುರುರಾಯ ಅಂತೇಳಿ ಅಲ್ಲಿ ಗುರುವಿನನ್ನ ಪ್ರೀತಿಯಿಂದ ಕೇಳ್ಕೊಂಡಾಳ. ಅಲ್ಲಿ ಅನುರಾಗದಿಂದೇ ತನ್ನೆನೆಯಳ ಮನವುದನೆ ಸಗುಣ ಅಷ್ಟಾಂಗ ಯೋಗವ ವಿನಿತು ವೇದಾಗಮಾದಿಗಳನ್ನ ಅನುಮತವಾಗಿ ಮನುಜರು ಒಪ್ಪುವ ಪೇಳಿನಿ ನಿಂತು ಅಂದ್ರ ಮೈತ್ರಾದೇವಿಗೆ ಏನ್ ಹೇಳ್ತಾರ, ಅನುರಾಗದಿಂದ ಪ್ರೀತಿಯಿಂದ ಇನಿಯಳ ಹೆಂಡತಿಯ ಮನಸ್ಸಿಗೆ ಅಹುದೆನ್ನನೆ ಅಂದ್ರ ಒಡಂಬಡಂಗ ತಿಳಿಯುವಂಗ ಅನುಭವಕ್ಕೆ ಬರುವಂಗ ಸಗುಣ ಅಷ್ಟಾಂಗ ಯೋಗವನ್ನ ವಿನೀತ ಅಂದ್ರೆ ವಿಶೇಷದಿಂದ ಹೇಳ್ತೀನಿ. ಅಂದ್ರೆ ವೇದಾಗಮಗಳಲ್ಲಿ ಹೇಳಿದ ಮಾತುಗಳನ್ನೇ ನಾನು ಕೂಡ ಸಮ್ಮತವಾಗಿ ಮುನಿ ಜನರು ಒಪ್ಪುಕೊಳ್ಳುವಂಗ, ಎಲ್ಲ ಅನುಭಾವಿಗಳು ಒಪ್ಪುಕೊಳ್ಳುವಂಗ ನಾನ್ ನಿನಗೆ ಹೇಳ್ತೀನಿ ಅಂತೇಳಿ ಅಲ್ಲಿ ಏನಾಗ್ತಾರ ಅಂದ್ರೆ ಮೈತ್ರಾದೇವಿಗೆ ಯಾಜ್ಞವಲ್ಕರು ಹೇಳ್ತಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇಲ್ಲಿ ಇದರ ತಾತ್ಪರ್ಯ ಏನಪ್ಪಾ ಅಂದ್ರ, ಸಪ್ರಮಾಣವಾಗಿ ಯೋಗವನ್ನು ಅಭ್ಯಾಸ ಮಾಡಿರುವ ಮುನಿಗಳು ಒಡಂಬಡುವ ಹಾಗೆ ಸಗುಣ ಅಷ್ಟಾಂಗ ಯೋಗವನ್ನು ನಿನ್ನ ಮನಸ್ಸು ಒಪ್ಪುವ ಹಾಗೆ ಪ್ರೀತಿಯಿಂದ ಹೇಳುವುದೆಂಬುದಾಗಿ ಅಭಯವನ್ನು ಕೊಟ್ರು ಯಾಜ್ಞವಲ್ಕರು ಅನ್ನುವಂಥದ್ದನ್ನ ಈ ನುಡಿ ಒಳಗೆ ತಿಳ್ಕೊಂಡು ಬಂದೇವಿ. ಈಗ ಅವು ಯಾವುವು ಅನ್ನುವಂಥದ್ದನ್ನ ಇಲ್ಲಿ ಇನ್ನು ಹೇಳ್ಕೊತ ಹೋಗ್ತಾರೆ. 8 ಅಂಗಗಳ ಹೆಸರನ್ನು ಹೇಳ್ತಾರ. ಅವು ಯಾವ 8 ಅಂಗಗಳಂದ್ರ ಕಾಯದಿಂದ ಮಾಡುವುದಾಗ್ಲಿ, ವಾಚಾದಿಂದ ಮನಸ್ಸಿನಿಂದ ಮಾಡುವಂತ 8 ಇಲ್ಲಿ ಏನಪ್ಪಾ ಅಂದ್ರೆ ಸಗುಣ ಯೋಗಾಂಗ ಇಲ್ಲಿ ಹೇಳ್ತಾರ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋಣ. ಅವು ಯಾವುವು ಸಗುಣ ಅಷ್ಟಾಂಗಿಗಳು ಯಾವುವು ಅಂದಾಗ ಇಲ್ಲಿ ಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಎಂದು 8 ಅಂಗಗಳಿರುವ ಅವುಗಳ ಸ್ವರೂಪವನ್ನು ನಾ ಹೇಳ್ತೀನಿ ಎನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಇಲ್ಲಿ ಯಮ ನೇಮ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣೆಗಳ ವಿಮಳ ತಧ್ಯಾನ ಸಮಾಧಿಗಳೆನಿಸುವ ಕ್ರಮದಿಂದ ಪೇಳುವೆನು ಆಲಿಸು ನೀರೇ ಅಂದ್ರೆ ಮೈತ್ರಿಯೇ, ಈ ಸ್ತ್ರೀಯಳೆ ಹೇಳುವೆನು ಕೇಳು ಅನ್ನುವಂಥದ್ದನ್ನ, ಆಲಿಸು ಅಂದ್ರೆ ಕೇಳು ಅನ್ನುವಂಥದ್ದನ್ನ ಇಲ್ಲಿ 8 ಅಂಗಗಳನ್ನ ಹೇಳಿದ್ರು. ಯಮ ಅಂದ್ರ ದುರ್ಗುಣಗಳಿಂದ ನಿವೃತ್ತಿ ಪರವಾದದ್ದು, ನೇಮ ಅಂದ್ರೆ ಸದ್ಗುಣ ಪ್ರವೃತ್ತಿ ಉಳ್ಳದ್ದು. ಯಮ ಅಂದ್ರ ನಮ್ಮಲ್ಲಿ ಏನೋ ದುರ್ಗುಣಗಳಿರ್ತಾವ, ಏನೋ ವಾಸನ ಇದರಿಂದ ಒಬ್ಬೊಬ್ರು ಏನೋ ಒಂದು ಸೂಕ್ಷ್ಮ ಬಿಡಿ ಸೇರ್ತಿರ್ತಾರ, ಸ್ಟಾರ್ ಹಾಕೋತಿರ್ತಾರ, ಬೇಡ ಯಾರ್ದಾರು ನಿಂದ ಮಾಡ್ತಿರ್ತಾರ, ಏನ್ರ ಸೂಕ್ಷ್ಮ ಒಳಗೆ ಸಿನಿಮಾ ನೋಡ್ತಿರ್ತಾರ, ಇರ್ತಾವ ಇಂತಾವ ದುರ್ಗುಣಗಳ ಸೂಕ್ಷ್ಮ ಇರ್ತಾವ. ಇವು ನೋಡುವುದ್ರಲಿಂದ ಏನಾಗ್ತದ, ನಮಗ ಜ್ಞಾನಕ್ಕೆ ಅಧಿಕಾರಿ ಆಗೋದಿಲ್ಲ. ಅದಕ್ಕಿಂತ ವಾಸನೆಗಳಂದ್ರ ಅಂತರೇಂದ್ರಿಯಗಳ ನಿಗ್ರಹ. ಇವು ಎಲ್ಲ ವಾಸನೆ ದುರ್ಗುಣಗಳಿಂದ ನಿವೃತ್ತಿ ಆಗೋದು. ಮುಂದ ನೇಮ ಅಂದ್ರ ಸದ್ಗುಣಗಳನ್ನ ಪ್ರವೃತ್ತಿ ಮಾಡೋದು. ಇವು ನಮ್ಮಲ್ಲಿ ಏನೋ ದುರ್ಗುಣಗಳಿದ್ದು, ಏನ್ ದುರ್ಗುಣ ಅಂದ್ರೆ ಎಲ್ಲರೂ ಕಟ್ಟಿ ಮಂದಿ ಕೂತ್ ಮಾತು ಹೇಳುದು, ರಾಜಕೀಯ ಮಾತು ಹೇಳುದು, ಇವೆಲ್ಲ ದುರ್ಗುಣಗಳದ್ರಿಂದ ಏನೂ ಫಲ ಇಲ್ಲ. ಏನು ಫಲ ಇತ್ತಪ್ಪ ಅಂದ್ರ ಅವ್ರ ಅಷ್ಟು ಗಳಿಸಿ ರಾಜಕೀಯ ಒಳಗೆ ಏನ್ ಬರ್ತಾರ ಅಂದ್ರ ಅವ್ರ ಅಷ್ಟು ಗಳಿಸಿದ್ರು, ಅವ್ರ ಹಂಗ್ ಮಾಡಿದ್ರು, ಬರೀ ಇದೇ ಇರ್ತದ. ಅವ್ರನ್ನ ಕೇಳುವುದ್ರಿಂದ ಅವ್ರನ್ನ ಮಾತಾಡೋದ್ರಿಂದ ಏನ್ ನಮಗ್ ಪ್ರಯೋಜನ ಅದ? ಯಾವುದೇ ಇಲ್ಲ. ಎಂತ ಮಂದ ಅಧಿಕಾರಿ ಅದಾನಂದ್ರೆ ಯಾವ್ದು ಮಾಡಿದ್ರಿಂದ ಏನು ಪ್ರಯೋಜನ ಇಟ್ಕೊಂಡೇ ಮಾಡ್ತಾನ. ಆದ್ರೂ ನಮಗ ಅದು ಪ್ರಯೋಜನ ಇಲ್ಲದ ಕಾರ್ಯ ಗುರ್ತಿದ್ದು ನಾವ್ ಏನ್ ಮಾಡ್ತೇವೆ, ಅದನ್ನೇ ಮಾಡ್ತೇವೆ ಅಂತದನ್ನ ಬಿಟ್ಟು, ದುರ್ಗುಣಗಳಿಂದ ಬಿಟ್ಟು ಪ್ರವೃತ್ತಿ ಮಾರ್ಗವಾದ ನಿಯಮಗಳನ್ನ ಪಾಲಿಸೋಣ ಅನ್ನುವಂಥದ್ದನ್ನ ಹೇಳ್ಕೊತ ಬಂದ್ರ. ಇನ್ನು ಆಸನ ಅಂದ್ರ ಶರೀರ ಮತ್ತ ನಾವು ಆಸನ ಮಾಡ್ಕೊತಿದ್ದೇವಂದ್ರ, ಮುಂಜಾನೆ ವಾಕಿಂಗ್ ಮಾಡ್ತಿದ್ದೇವಂದ್ರ ಅಂದಿಷ್ಟು ನಮ್ಮ ಶರೀರ ಧ್ಯಾನ ಯೋಗಕ್ಕ ಹೋಗಾಕ ಏನಾಗ್ತದ, ನಮಗ ಸಾಥ್ ಕೊಡ್ತದ. ನಮ್ಮ ಆರೋಗ್ಯ ಇರ್ಲಿಲ್ಲ ಅಂದ್ರ ನಾವು ಈ ಶಾಸ್ತ್ರ ಕೇಳಾಕ್ ಕೂತಿರ್ಬೇಕು, ಕೈ ಹೊಡಿದು ಕಾಲ್ ಹೊಡ್ಯಾಕತ್ತು ಅಂದ್ರ, ನಮ್ಮಲ್ಲಿ ಕೊಬ್ಬೆನೋ ಹೆಚ್ಚಿತ್ತು ಅಂದ್ರ ನಮ್ಗೆ ಕೇಳಾಕ್ ಆಗಂಗಿಲ್ಲ. ಯಾಕ? ನಮ್ಮಲ್ಲಿ ಆಸನ ಅಂದ್ರೆ ಶರೀರಕ್ಕೆ ವ್ಯಾಯಾಮ ಇರಂಗಿಲ್ಲ, ಶರೀರಕ್ಕೆ ಉಂಡಿದ್ದು ಪಚನ ಕ್ರಿಯೆ ಇರಂಗಿಲ್ಲ. ಅದಕ್ಕೆ ಹಿಂಗ ಯೋಗ ಇದೊಂದರ ವ್ಯಾಯಾಮ ಮಾಡೋದ್ರಿಂದ, ವಾಕಿಂಗ್ ಮಾಡೋದ್ರಿಂದ ನಮ್ಮ ಶರೀರ ಏನಾಗ್ತದ, ಸದೃಢ ಆಗ್ತದ. ನಾವು ಸತ್ಸಂಗ ಕೇಳ ಮುಂದೆ ಒಂದ್ ಅರ್ಧ ತಾಸು ಕುಂದಿರ್ತೇವಿ. ಇವತ್ತೊಂದೇಳೆ ಕುರ್ಚಿ ಇರ್ಲಿಲ್ಲ, ಒಬ್ಬೊಬ್ರಿಗೆ ಕುರ್ಚಿದ್ರೆ ಕುಂದ್ರಾಕ್ ಬರ್ತಾವ, ಕುರ್ಚಿಲಿ ಕುಂದ್ರಕ್ಕೆ ಆಗಲ್ಲ. ಯಾಕ? ನಮ್ಮಲ್ಲಿ ಸಣ್ಣ ವಯಸ್ಸಿನವ್ರು ಇರ್ತಾರ. ಸಣ್ಣ ವಯಸ್ಸಿನಾಗಿದ್ರು ಕೂಡ ಅವ್ರಿಗೆ ಏನ್ ಮಾಡ್ತಾರ, ಒಂದು ವ್ಯಾಯಾಮ ಇರಂಗಿಲ್ಲ, ಒಂದು ಆಸನ ಇರಂಗಿಲ್ಲ, ಒಂದಿಷ್ಟು ವಾಕಿಂಗ್ ಇರಂಗಿಲ್ಲ, ಊಟ ಮಾಡೋದು, ಕಾಯಕ ಮಾಡೋದು, ಅವ್ ಎರಡೇ ಕೂತು ಸಂಬಂಧ ಅವ್ರಿಗೆ ಏನಾಗ್ತದ, ನೆಲ ಕುಂದ್ರಾಕ್ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ, ಇಂತ ಆಸನ ಮಾಡೋದ್ರಲಿಂದ ನಮ್ಗ ಜ್ಞಾನಕ್ಕ ಕೂತ ಕೇಳಾಕಾಗ್ಲಿ ಶರೀರ ಸಾಥ್ ಕೊಡ್ತದ, ಒಳ್ಳೆ ಕಾರ್ಯಗಳನ್ನ ಮಾಡಕ್ಕ ಶರೀರ ಸಾಥ್ ಕೊಡ್ತದ. ಅದಕ್ಕೆ
ಆಸನಗಳನ್ನ ಮಾಡಬೇಕು, ಶರೀರನ ಸದೃಢವಾಗಿ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶದ ಈ ಆಸನ ಶರೀರ ಆರೋಗ್ಯ ಪಡಿಸುವಂತದ್ದಾಗಿರ್ತದ. ಮತ್ತ ಪ್ರಾಣ ಸಂಯಮ ಅಂದ್ರೆ ಪ್ರಾಣವಾಯು ನಿರೋಧಿಸುವುದರಿಂದ ನಮಗ ಶ್ವಾಸೋಚ್ಚಾರಗಳನ್ನ ನಿಯಂತ್ರಣ ಮಾಡೋದ್ರಿಂದ ಹರಿದಾಡುವ ಮನಸ್ಸನ್ನು ಕೂಡ ಅಲ್ಲಿ ಸ್ಥಿರ ಆಗ್ತದ. ಮತ್ ಇನ್ನೊಂದ್ ಏನಾಗ್ತದ, ಪ್ರಾಣವಾಯುಗ ನಮ್ಮ ನಿಧಾನವಾಗಿ ತಗೊಳ್ಳೋದ್ರಿಂದ ನಮ್ಮಲ್ಲಿ ಒಂದು ಶಕ್ತಿ ಬರ್ತದ, ಆಯುಷ್ಯ ವೃದ್ಧಿ ಆಗ್ತದ. ನಮಗ್ ನಾಯಿ ಆಯುಷ್ಯ ಬಹಳ ದಿವಸ ಶ್ವಾಸೋಚ್ಚಾರ ತಗೊಂಡ್ ಬಿಡ್ತದ, ಅದ್ರ ಆಯುಷ್ಯ 20 ಅಂತ. ಹಾವಿ ಬಹಳ ನಿಧಾನವಾಗಿ ತಗೋತದ ತಾವಿ, ಅದಕ್ಕೆ ಆಯುಷ್ಯ 100 ವರ್ಷ ಅಂತ. ನೋಡ್ರಿ ಎಷ್ಟು ನಾವು ಶ್ವಾಸೋಚ್ಚಾರವನ್ನ ನಿಯಂತ್ರಣ ಇಟ್ಕೋತೇವಿ ಅಷ್ಟು ಮನಸ್ಸನ್ನು ಕಂಟ್ರೋಲ್ ಇರ್ತದ. ಮತ್ತು ಆ ಆಯುಷ್ಯನು ನಮ್ಗೆ ವೃದ್ಧಿ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳುದು. ಅದಕ್ಕೆ ಇಲ್ಲಿ ಏನಪ್ಪಾ ಅಂದ್ರ ಪ್ರಾಣವಾಯು ನಿರೋಧಿಸುವುದು. ಇನ್ನ ಪ್ರತ್ಯಾಹಾರ ಅಂದ್ರ ಒಂದನ್ನ ನಾವ್ ಏನೇನಾರ ತಿಂತಿರ್ತೇವೆ, ತಿನ್ನೋದು ಬಿಡುದಿಲ್ಲ, ಒಂದು ಒಳ್ಳೇದನ್ನ ಕೊಟ್ಟು ಒಂದು ಕೆಟ್ಟದನ್ನ ಬಿಡಿಸುವುದು, ಇದು ಪ್ರತ್ಯಾಹಾರ. ನಾವ್ ಏನೇನೋ ದಾಬಾ ಊಟ ಮಾಡ್ತಿರ್ತೇವೆ, ಎಲ್ಲೋ ಹೋಟೆಲ್ದಾಗ ರಸ್ತಾದಾಗ ಬಜಿ ತಿನ್ನೋದು, ಇಂಥವೆಲ್ಲಾ ಕಾರ್ಯಗಳು ಮಾಡ್ತಿರ್ತೇವೆ. ಇವಕುರ್ಲಿಂದ ಏನಾಗ್ತದ ಅಂದ್ರ ನಮಗೇನಾಗ್ತದ, ಆಹಾರದಿಂದ ಗುಣಗಳು ಚೇಂಜ್ ಆಕ್ಕವ. ಇಂಥವು ತಾಮಸ ಆಹಾರವನ್ನು ಉಣೋದ್ರಿಂದ ತಾಮಸ ಬುದ್ಧಿ ಬರ್ತದ. ನಾವು ಸತ್ವ ಆಹಾರ ನೋಡೋದ್ರಿಂದ ಸತ್ವ ಗುಣ ಬರ್ತದ. ಆಹಾರದೊಳಗೆ ಬಹಳ ಮಹತ್ವ ಅದ. ಆಹಾರಕ್ಕ ನಾವು ಒಳ್ಳೆ ಹೇಳ್ಕೊತ ಬರ್ತೇವೆ. ನಾವ್ ಇವತ್ತಿಲಿಂದಾನೇ ಆಹಾರ ಎಂತದಪ್ಪ ಅಂದ್ರ ಸತ್ವ ಗುಣ ಆಹಾರವನ್ನು ಊಟ ಮಾಡ್ಬೇಕು. ಮಾರಿ ತಕೊಂಡು ವಿಭೂತಿ ಹಚ್ಕೊಂಡು ಒಂದು ವಚನಂದು ನಾಮಸ್ಮರಣೆ ಮಾಡಿ ಊಟ ಮಾಡೋದ್ರಿಂದ ನಮ್ಮ ಅಂತಃಕರಣ ಶುದ್ಧನೂ ಆಗ್ತದ, ನಮ್ಗೆ ಸಮಾಧಾನನು ಸಿಗ್ತದ. ಅದು ಏನು ಇಲ್ಲದೆ ಮಾರಿಲ್ಲ, ಕೈ ಇಲ್ಲ, ಏನು ತಕ್ಕೊಳ್ಳಾರೆ ಬಂದು ಬಡ ನಿತ್ತು ಚಪ್ಪಲ್ ಹಾಕೊಂಡು ಊಟ ಮಾಡೋದ್ರಿಂದ ನಮಗ್ ಏನಾಗ್ತದ, ಮನಸ್ಸ ಅಲ್ಲಿ ಸಮಾಧಾನ ಶಾಂತಿ ಕೊಡುದಿಲ್ಲ. ಅದಕ್ಕೆ ಆಹಾರದೊಳಗನು ಕೂಡ ಸತ್ವ ಆಹಾರಗಳನ್ನ ಒಂದು ನಿಧಾನದಿಂದ ಶಾಂತಲಿಂದ ಊಟ ಮಾಡೋದ್ರಿಂದ ನಮಗ್ ಸತ್ವಗುಣ ವೃದ್ಧಿ ಆಗ್ತದ. ಸತ್ವಗುಣ ಉಳ್ಳವ್ರಿಗೆ ಮಾತ್ರ ಜ್ಞಾನಕ್ಕೆ ಬರ್ತಾರ. ಸತ್ವ ಸಂಜಾಯತೆ ಜ್ಞಾನಂ, ಸತ್ವಗುಣ ಮಾತ್ರ ಜ್ಞಾನಕ್ಕೆ ಅಧಿಕಾರಿ ಆಗ್ತಾನ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಅದಕ್ಕ ಈ ಆಹಾರಗಳನ್ನ ನಾವು ಬದಲಾವಣೆ ಮಾಡೋಣ. ಈ ಏನೋ ಇನ್ನ ನಮ್ಗೆ ಇರ್ತದ, ರಸ್ತಾದ ಬಜಿ ತಿನ್ನೋದು, ದಾಬಾ ಊಟ ಮಾಡೋದು, ಕಾನೋಳಿ ಉಣ್ಣೆ ಇಂಥದ್ ಉಂಡು ಬರುದು, ಅದ್ರಲಿಂದ ಏನಾಗ್ತದ, ನಮಗ ರಜೋಗುಣ ಮತ್ತು ದಾಬಾ ಊಟ ಮಾಡೋದ್ರಿಂದ ತಮೋ ಗುಣ ವೃದ್ಧಿ ಆಗ್ತದ. ಅದಕ್ಕೆ ಅಂತವನ್ನ ತ್ಯಾಗ ಮಾಡಿ ಪ್ರತ್ಯಾಹಾರವನ್ನ ಒಂದನ್ನು ಬಿಡಿಸಿ ಒಂದೊಂದು ಒಳ್ಳೆ ಆಹಾರವನ್ನ ಸ್ವೀಕಾರ ಮಾಡೋದ್ರಿಂದ ನಮ್ಗೆ ಸತ್ವ ಗುಣ ವೃದ್ಧಿ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಪ್ರಾಣಾಯಾಮಕ್ಕೆ ಹೇಳ್ಕೊತ ಹೊಂಟಾರ ಅವ್ರ ಪ್ರಕಾರ. ಮುಂದ ಇನ್ನ ಮುಂದೆ ಏನಾಯ್ತಂದ್ರ ಈ ಒಂದು 5 ಕೂಡ ನಾವು ಕ್ರಿಯೆಗಳನ್ನು ಮಾಡ್ಬೇಕಾಗ್ತದ. ಯಮ, ನೇಮ, ಆಸನ ಮತ್ತು ಪ್ರಾಣಾಯಾಮ, ಪ್ರತ್ಯಾಹಾರ, ಇವು 5 ಕೂಡ ನಾವು ಸಗುಣದೊಳಗೆ ಮಾಡ್ಲೇಬೇಕು. ಕಾಯದಿಂದ, ವಾಚದಿಂದ, ಮನಸ್ಸದಿಂದ ಇವು 5 ಮಾಡುವುದರಿಂದ ಮುಂದೆ ಏನಾಗ್ತದ, ಧ್ಯಾನ, ಧಾರಣ, ಸಮಾಧಿ ಅವು ತಾನೇ ಬೆನ್ನ ಹತ್ತಿ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ತಿಳ್ಕೊತ ಹೊಂಟಾರ. ನಾವು ಕರುವನ್ನ ಹಿಡ್ಕೊಂಡು ಹೊಂಟೇವಂದ್ರ ಆಕಳು ತಾನೇ ಬೆನ್ನ ಹತ್ತಿ ಬರ್ತದ. ಹಂಗ ಇವು ನಾವು ಅಂತಃಕರಣ ಶುದ್ಧ ಅದೇವಂದ್ರ ನಮಗ ಜ್ಞಾನ ತಾನೇ ಆಗ್ತದ. ಇದ್ರಾಗ ಯಾವ್ದು ಹೇಳುದೇ ಬೇಕಾಗಿಲ್ಲ. ನಮಗ್ ಯಾಕೆ ಹಿಂಗ್ ಸ್ಪಷ್ಟತೆ ಆಗೋಲ್ಲ ಅಂದ್ರೆ ನಮ್ಮ ಅಂತಃಕರಣ ಒಳಗ್ ಶುದ್ಧ ಇಲ್ಲ. ಆ ಅಂತಃಕರಣ ಶುದ್ಧ ಇಲ್ಲಾರ ಸಂಬಂಧ ನಮಗ್ ಫಲ ಬರೋದು. ಅದಕ್ಕೆ ನಾವು ಅಂತಃಕರಣ ಇವೆಲ್ಲ ಯಮನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಇವು ಮಾಡ್ದೇವಂದ್ರ ಮುಂದೆ ಧ್ಯಾನ, ಧಾರಣ, ಸಮಾಧಿ ಇವು ತಾನೇ 3 ನಮಗ್ ಬರ್ತಾವ ಅನ್ನುವಂಥದ್ದನ್ನ ಈ ನುಡಿ ಒಳಗೆ ಹೇಳ್ಕೊತ ಹೊಂಟಾರ. ಅದಕ್ಕೆ ಯಮ, ನೇಮ 2 ಅಂಗಗಳು ಅಭ್ಯಾಸ ಮಾಡುವುದು ಕನಿಷ್ಠರೆಂದು, ಯಮ, ನೇಮ, ಆಸನ, ಪ್ರಾಣಾಯಾಮ ಈ 4 ಅಭ್ಯಾಸ ಮಾಡುವವರು ಮಧ್ಯಮರೆಂದು, ಪ್ರತ್ಯಾಹಾರ ಮತ್ತು ಧ್ಯಾನ ಇವು 2 ಕೂಡಿ 6 ಅಭ್ಯಾಸ ಮಾಡುವವರು ಉತ್ತಮರೆಂದು, ಧ್ಯಾನ, ಸಮಾಧಿ 2 ಕೂಡಿ 8 ಅಂಗಗಳು ಅಭ್ಯಾಸ ಮಾಡುವರು ಉತ್ತಮರೆಂದು ಹೇಳಿಸಿಕೊಳ್ಳುವರೆಂಬ ಭಾವವು. ಇವು ಯಾವಪ್ಪ ಅಂದ್ರ ಯಮ, ನೇಮ 2 ಅಂಗಗಳನ್ನ ಅಭ್ಯಾಸ ಯಾರು ಮಾಡ್ತಾರೆ ಇವ್ರು ಕನಿಷ್ಠರಂತ. ಮತ್ತೆ ಯಮ, ನೇಮ, ಆಸನ, ಪ್ರಾಣಾಯಾಮ ಈ 4 ಯಾವ ಅಭ್ಯಾಸ ಮಾಡ್ತಾರ, ಇವು 4 ನಮ್ಗೆ ಯಾರ ನಮ್ಮ ನಿತ್ಯ ಬಳಕೆ ಒಳಗದಾವು ಅಂದ್ರೆ ಯಮ, ನೇಮ ಮತ್ತು ಆಸನ ಮತ್ತು ಪ್ರಾಣಾಯಾಮ ಇವು 4 ಯಾರು ಅಭ್ಯಾಸ ಮಾಡೋರು ಇವ್ರು ಮಧ್ಯಮರು, ಅಂದ್ರೆ ಇವರು ರಜೋಗುಣದವರು. ಮುಂದೆ ಪ್ರತ್ಯಾಹಾರ ಮತ್ತು ಧಾರಣ ಈ 8 ಯಾರು ಮಾಡ್ತಾರ 2 ಕೂಡಿ 6 ಅಭ್ಯಾಸ ಮಾಡೋರು ಉತ್ತಮರೆಂದು, ಧ್ಯಾನ, ಸಮಾಧಿ 2 ಕೂಡಿ 8 ಅಂಗಗಳನ್ನು ಅಭ್ಯಾಸ ಮಾಡೋರು ಉತ್ತಮರೆಂದು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದ್ರೆ ಶ್ರೇಷ್ಠರೊಳಗೆ ಶ್ರೇಷ್ಠರು, ಉತ್ತಮರು ಅನ್ನುವಂಥದ್ದನ್ನ ಇಲ್ಲಿ 4 ಭಾಗ ಮಾಡಿ ಯಮ, ನೇಮ ಇದನ್ನ ಮಾಡೋರು ಇವ್ರು ಯಾರಪ್ಪ ಅಂದ್ರ ಅಭ್ಯಾಸ ಮಾಡೋರು ಕನಿಷ್ಠ. ಮತ್ತೆ ಯಮ, ನೇಮ, ಆಸನ, ಪ್ರಾಣಾಯಾಮ
ಈ ನಾಲ್ಕನ್ನು ಮಾಡೋರು ಮಧ್ಯಮ, ಪ್ರತ್ಯಾಹಾರ ಮತ್ತು ಧಾರಣ ಈ ಎರಡು ಕೂಡಿ 6 ಅಭ್ಯಾಸ ಮಾಡೋರು ಉತ್ತಮರು, ಮತ್ತು ಧ್ಯಾನ ಧಾರಣ ಸಮಾಧಿ ಈ ಎರಡು ಕೂಡಿ 8 ಅಂಗಗಳನ್ನು ಅಭ್ಯಾಸ ಮಾಡುವರು ಉತ್ತಮರೆಂದು ಇಲ್ಲಿ ಹೇಳ್ಕೋತ ಬಂದಾರ. ಅದಕ್ಕೆ ನಾವು ಕೂಡ ಒಂದೊಂದನ್ನೇ ಈಗ ನಮಗ್ ಜ್ಞಾನ ಆಗಿತ್ತಂದ್ರೆ ಅವಕಾಶ ಇದ್ದಿಲ್ಲ, ನಮ್ಮ ಅನುಭವಕ್ಕೆ ಬರ್ಲಾರ್ಕ ಇವು ಮತ್ತೆ ಹೊಳ್ಳಿ ಮಾಡ್ಬೇಕಾಗ್ಯದ. ನಾವು ಇಲ್ಲಿ ನಮಗ ಬಸವಣ್ಣವ್ರದ್ದು ಒಂದು ವಚನ ತಗೊಂಡಾಗ ಇವು ನಾವೇ ಮಾಡ್ಬೇಕು. ಇವು ಯಮ ನೇಮ ಆಸನ ಮತ್ತೊಬ್ರ ಕಡೆ ಮಾಡ್ತಾರ, ಅವ್ ನಾವ್ ಪೇಪರ್ ಓದಿದ್ರೆ ನಮ್ಗೆಲ್ಲಾ ಗುರ್ತದ, ನಾವೆಲ್ಲಾ ಟಿವಿಯ ನೋಡಿವಿ ಅಂತ ಹೇಳೋರು ಬಾಳ ಮಂದಿ ಇರ್ತಾರ. ಆದ್ರೆ ಹಂಗಾದ್ರೆ ಇದು ಅನುಭವಕ್ಕೂ ಬರುದಿಲ್ಲ, ಇವು ನಾವೇ ಮಾಡ್ಬೇಕು ಅನ್ನುವಂಥದ್ದನ್ನ ಬಸವಣ್ಣವ್ರು ಕೂಡ ಒಂದು ವಚನದೊಳಗೆ ಸರಳ ಹೇಳ್ಕೊತ ಬಂದಾರ. ನಾ ಉಂಬುವ ಊಟವನ್ನು, ನಾ ಮಾಡುವ ರತಿ ಸುಖವನ್ನು, ನಾ ಮಾಡುವ ಲಿಂಗ ಪೂಜೆಯನ್ನು ನಾ ಮಾಡದೆ ಬೇರೆ ಮತ್ತೊಬ್ಬರ ಕೈಲಿ ಮಾಡಿಸಬಹುದೇ, ಬರುವುದಿಲ್ಲ, ಇವು ನಾವೇ ಮಾಡ್ಬೇಕು ಅನ್ನುವಂಥದ್ದನ್ನ ಯಾಕ ನಮ್ಮ ಅಂತಃಕರಣ ಶುದ್ಧಿಗಾಗಿ ಧ್ಯಾನ ಧಾರಣ ಸಮಾಧಿಗೆ ಹೋಗಿ ಸಮಾಧಿ ಜ್ಞಾನ ಗೊತ್ತಾಯ್ತು ಅಂದ್ರ ಮುಂದೆ ನಮಗ ಮೋಕ್ಷ ಅನ್ನೋದು ಜ್ಞಾನ ಅನ್ನೋದು ದೌಡು ಸುಲಭವಾಗಿ ಸಿಗ್ತದ ಅನ್ನುವಂಥದ್ದನ್ನ ತಿಳ್ಸಾಕ ಒಂದೇಳೆ ನಮಗ ಈ ವಿಮಂಗ ಮಾರ್ಗ ಮತ್ತು ಪಿಪಿಲಿಕ ಮಾರ್ಗ ಅಂತ ನಾವು ಹಿಂದೆ ಕೇಳ್ಕೊತ ಬಂದೇವಿ. ನಮಗ್ ಡೈರೆಕ್ಟ್ ಹೋಗಾಕ್ ಬರ್ತಿತ್ತು ಅಂದ್ರ ನಮಗ ಇದು ಬಡ್ಡಿಲಿದ್ದ ಹಬ್ಕೋತ ಹೋಗೋದ್ ಅವಶ್ಯ ಇಲ್ಲ, ಬೀಳ್ಕೋತ ಹೇಳ್ಕೋತ ಹೋಗೋದ್ ಅವಶ್ಯ ಇಲ್ಲ. ನಾವು ಹಿಂದಿನ ಜನ್ಮದಾಗ ಮಾಡಿದ್ದೇವಂದ್ರೆ ಈ ಜನ್ಮ ನಾವು ಡೈರೆಕ್ಟ್ ಹೆಂಗ ವಿಮಂಗ ಮಾರ್ಗ ಅಂದ್ರೆ ಡೈರೆಕ್ಟ್ ಹಣ್ಣಿಗೆ ಹಕ್ಕಿ ಬಂದು ಕೂತು ಆ ಹಣ್ಣನ್ನೇ ತಿಂದು ಹೋಗ್ಬಿಡ್ತಂತ. ಹಂಗ ನಮಗ್ ಗುರು ಹೇಳ್ದಾಗ ಒಮ್ಮೆಲೆ ನಮಗ್ ಜ್ಞಾನ ಆಗಿತ್ತು ಅಂದ್ರ ಇವೆಲ್ಲಾ 8 ಅಂಗಗಳದ ಅವಶ್ಯ ಇದ್ದಿದ್ದಿಲ್ಲ. ಅದು ನಮಗ್ ಅನುಭವಕ್ಕೂ ಬರ್ಲಾರ್ಗ ಮತ್ತ ನಾವ್ ಏನಾಗಿ ಅಂದ್ರೆ ಇರುವಿಯಾಗಿ ಬಡ್ಡಿ ಹಿಡ್ಕೊಂಡು ಆ ಬಡ್ಡಿ ಇರುವಿಗೆ ಇಲ್ಲೇ ಹಣ್ಣದ, ಇದೇ ಹಣ್ಣು ಗಿಡದ ಕಾಯಿ ಹಣ್ಣಾಗ್ಯದ ಅಂತ ತಿಳ್ಕೊಂಡು ಬಡ್ಡಿ ಮ್ಯಾಗ ನಾತ ನೋಡ್ಕೊಂಡು ಹಬ್ತದಂತದು. ಅದು ಹಬ್ಬ ಮುಂದ ಗಾಳಿ ಬೀಳ್ತದ ಏನಾದ್ರೂ ಕೂಡ ಅದು ಬಿಡದೆ ಹೋಗಿ ಏನ್ ಮಾಡ್ತದ ಮ್ಯಾಗ ಹೋಗಿ ಆ ಗಿಡವನ್ನ ಹಬ್ಬಿ ಹಣ್ಣು ತಿತ್ತದ ಅನ್ನುವಂಥದ್ದನ್ನ ಇದು ಹೈರಾಣ ಕೆಲಸ. ಯಾಕ ಇವು ಮಾಡ್ಲೇಬೇಕು. ಹಿಂದಾದ್ರೆ ನಾವು ಮಾಡಿದ್ದೇವೆ ಅಂದ್ರೆ ಇದನ್ನ ಮಾಡೋ ಅವಶ್ಯ ಇದ್ದಿಲ್ಲ. ನಾವು ಮಾಡ್ಲಾರ್ಕ ಅದಕ್ಕೆ ಈಗ ಮತ್ತೆ ಇರಿಬಿಯಾಗಿ ಸಣ್ಣಗೆ ಒಂದೊಂದು ಸ್ಟೆಪ್ ಯಮ ನೇಮ ಆಸನ ಪ್ರಾಣಾಯಾಮ ಮಾಡ್ಕೋತ ಮುಂದೆ ಯಾವ್ದಪ್ಪ ಅಂದ್ರೆ ಸಮಾಧಿಗೆ ಹೋಗ್ಲಾಕ ಅವಶ್ಯ ಅದ ಅನ್ನುವಂಥದ್ದನ್ನ ಇಲ್ಲಿ ಸಗುಣ ರೂಪದಿಂದ ಈ ಪದ್ಯವನ್ನು ಹೇಳ್ಕೋತ ಹೋಗ್ತಾರ. ಇದು 1ಕ್ಕ ಸಗುಣ ಅಷ್ಟಾಂಗ ಯೋಗ ನಾಮಕ್ರಮ ನಿರೂಪಣೆ ಸೂತ್ರ 1ಕ್ಕೆ ಪದ 5ಕ್ಕ ಸಮಾಪ್ತಿ ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳ್ಕೊಳ್ಳೋಣ. ಇಲ್ಲಿ ಆದಷ್ಟು ನಮಗ ನಾವು ಕೂಡ ಯಮ ನೇಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಇವ್ ಯಾಕೆ ಮಾಡುಕಂದ್ರ, ಯಾಕೆ ನಮ್ಮ ಮನೆ ಕಸ ಹೊಡಿಯುದು ಅಂದ್ರ, ಯಾಕೆ ಇವ್ ಕರ್ಮಗಳನ್ನ ಮಾಡುದಪ್ಪ ಅಂದ್ರ ನಮ್ಮ ಅಂತಃಕರಣ ಶುದ್ಧಿಗಾಗಿ ಮಾಡ್ಬೇಕಾಗ್ಯದ, ಜ್ಞಾನಕ್ಕಾಗಲ್ಲ. ಜ್ಞಾನ ಇವಕ್ಕೂ ಅವಶ್ಯ ಇಲ್ಲದೆ ನಮ್ದ 12ನೇ ಶತಮಾನದೊಳಗೆ ನಾವು ಕೇಳ್ತೇವೆ ಎಷ್ಟೋ ಮಂದಿ ಯಾವ ಶಾಲೆನೂ ಕಲ್ತಿಲ್ಲ, ಯಾವ ಶಾಸ್ತ್ರಕ್ಕೂ ಹೋಗಿಲ್ಲ, ಬರೀ ಅನುಭವದಿಂದ ಬಸವಣ್ಣವರ ಒಂದು ಸಾಧನೆ ಅನುಭವದಿಂದ ಅವ್ರು ಏನು ಕಂಡುಕೊಂಡ್ರು ಅಂದ್ರ ಆ ಅನುಭವಕ್ಕೆ ಹೋಗಿ ನಿಂತು ಮಾತನಾಡುವಂಥದ್ದು ಕಲ್ತರು. ಅನುಭವ ಮಾಡ್ಕೊಂಡಾಗ ಅವ್ ವಿದ್ಯಾದನು ಅವ್ರಿಗೆ ಅವಶ್ಯ ಬರಲಿಲ್ಲ. ನಾನು ಸಣ್ಣ ಜಾತಿ ಹೋದನಿ, ಅವ್ರ ದೊಡ್ಡ ಜಾತಿ ಯಾವುದೂ ಇಲ್ಲದೆ ಎಷ್ಟೋ ಮಂದಿ 770 ಮಂದಿ ಅನುಭವದೊಳಗೆ ನಿಂತು ಕಲ್ಕೊಂಡು ಅವ್ರು ಏನಾದ್ರು ಮುಕ್ತರಾದ್ರು. ಇಲ್ಲಿ ನಮಗ ಇಂಥವೆಲ್ಲ ಸೂತ್ರಗಳನ್ನ ನಾವು ಪ್ರಪಂಚಿಕರು ನಮ್ಗೆ ಇಂಥವೆಲ್ಲ ಸೂತ್ರಗಳನ್ನ ತಿಳ್ಕೊಂಡಿರ್ಬೇಕು. ನಮಗೊಬ್ಬೊಬ್ರಿಗೆ ಏನ್ರ ಶಾಸ್ತ್ರ ಕೇಳ್ರಿ ಅನುಭವಕ್ಕೆ ಬರ್ರಿ ಅಂದ್ರ ನಮ್ಗ್ಯಾಕ್ರಿ, ನಮ್ಗೆ ಅಂತವೆಲ್ಲ ಸನ್ಯಾಸಿಗಳಿಗೆ ಸಾಧುಗಳಿಗೆ ನಮ್ಗ್ಯಾಕ್ ಬೇಕು ಶಾಸ್ತ್ರ ಅಂತಿರ್ತಾರ. ಆದ್ರ ನಾವ್ ವಿದ್ಯಾ ಕಲ್ತಿಲ್ರಿ, ನಾವ್ ಅದು ಮಾಡಿಲ್ಲ ಅಂತೇಳಿ ಬರೀ ಹಿಂದಕ್ಕೆ ನುಚ್ಚೋತವ್ರೆ ಬಹಳ ಮಂದಿ ಇರ್ತಾರ. ಆದಷ್ಟು ಮುಂದಕ್ಕೆ ಬಂದು ತಿಳಿಲಿಕ್ಕಟ್ಟೆ ಆಯ್ತು. ಸ್ವಲ್ಪರ ನಮ್ಗೆ ಇವತ್ ಕಿವ್ಯಾಗ ಬೀಳ್ತಲ್ಲ, ಗಡ ನಮಗ್ ಒಂದರ ಯಮ ನಾಡಕ್ ಬರ್ತಲ್ಲ ಅಂದ್ರೆ ಅಂತರ ಹೆಂಗ್ ನಿಗ್ರಹ ಮಾಡಕ್ ಬರ್ತಲ್ಲ, ಯಮ ಬಾಯಿಂದ ನಿಗ್ರಹ ಮಾಡಕ್ ಬರ್ತಲ್ಲ ಅಂತೇಳಿ ಸ್ವಲ್ಪ ದುರ್ಗುಣಗಳು ಬಿಡಾಕ್ ಬರ್ತಲ್ಲ. ಇದ್ರಾಗೇನ್ ದೊಡ್ಡ ವಿದ್ಯೆ ಬೇಕು. ದುರ್ಗುಣಗಳಿಂದ ನಮಗ ಪಾಪ ಆಕ್ಕದ, ಮತ್ತ ಆರೋಗ್ಯ ಶರೀರ ಕೆಡ್ತದ, ಮತ್ತ ನಮ್ಮ ಆರ್ಥಿಕವಾಗಿ ತೊಂದರೆ ಆಕ್ಕದ ಅನ್ನೋದು ನಮ್ ಎಲ್ಲರಿಗೂ ಗುರ್ತಾಕ್ಕದಲ್ಲ. ಮತ್ತೆ ಇಂತ ಮಾಡೋದ್ರಲಿಂದ ಇದೇನ್ ಇದಕ್ಕೆ ಯಾರು ಕಲ್ಸಬೇಕಾಗಿಲ್ಲ. ನಾ ಇವತ್ತೊಂದ್ ಸಣ್ಣ ನಮ್ದಲ್ಲಿ ಒಂದ್ ಚಟ ಇತ್ತಪ್ಪ, ಒಂದು ಸ್ಟಾರ್ ಹಾಕೋತಿದ್ ಒಂದ್ ಚಟ ಇತ್ತು. ಆ ಸ್ಟಾರ್ ಹಾಕೊಳ್ಳೋದ್ರಿಂದ ನಮ್ ಆರ್ಥಿಕ ದುಡ್ಡುನು ಹೋಗ್ತದ. ದಿನ 10 ಸ್ಟಾರ್ ಹಾಕುವ ಮತ್ತ ಅದಕ್ಕೊಂದು ದುಡ್ಡು ಹೋಗ್ತದ.
ಮತ್ತ ಅದಕ್ಕ ಆರೋಗ್ಯಕ್ಕೂ ನಮ್ಗೆ ಏನಾಗ್ತದ, ಆರೋಗ್ಯನೂ ಕೆಡ್ತದ. ಮತ್ತ ಮುಂದ ಅದ ಏನೋ ಒಂದ್ ಕ್ಯಾನ್ಸರ್ ಆಯ್ತಪ್ಪ ಅಂದ್ರ ನಮ್ ಜೀವನ ಅರ್ಧಕ್ಕೆ ಹೋಗ್ತದ, ನಮ್ಗೆಲ್ಲರಿಗೂ ಗುರ್ತದ. ಇದನ್ನ ಬಿಡುವುದರಿಂದ ಎಷ್ಟು ಪ್ರಯೋಜನ ಅದ ಅನ್ನೋದು ಗುರ್ತಾಕದ. ಬಿಡುವುದರಿಂದ ನಮ್ಗೆ ಎಷ್ಟೋ ಪ್ರಯೋಜನ ಅದ. ಅದಕ್ಕ ಇಂಥವ್ ಯಮ ಅಂದ್ರ ಅಂತರ ಇಂದ್ರಿಯಗಳ ಒಳಗೆ ಏನ್ರ ಇರ್ತಾವ, ಇಂಥವ್ ದುರ್ಗುಣಗಳಿಂದ ನಾವು ಕಳ್ಯಾಕಾಗೋದು, ನಿವೃತ್ತಿ ಮಾಡೋದು, ಮತ್ತೆ ನೇಮಗಳಿಂದ ಸದ್ಗುಣಗಳನ್ನ ಪ್ರವೃತ್ತಿ ಮಾಡುದು ಅನ್ನುವಂಥದ್ದನ್ನ ಯಮ ನೇಮಗಳ ಸ್ವಲ್ಪ ಎರಡನ್ನೇ ನಾವು ಸಾಧನೆ ಮಾಡ್ಕೋತಿರೋಣ. ಸಾಧನೆದಿಂದ ಎಲ್ಲವೂ ಸಾಧ್ಯ. ಅದಕ್ಕೆ ಸ್ವಲ್ಪ ನಮ್ಮ ಅಂತಃಕರಣಗಳನ್ನ ಸ್ವಲ್ಪ ನಾವು ಮುಂದಕ್ಕೆ ಬರಕ ಪ್ರವೃತ್ತಿ ಮಾರ್ಗದಿಂದ ನಿವೃತ್ತಿ ಮಾರ್ಗಕ್ಕೆ ಬರ್ಬೇಕು. ನಾವು ಈ ಜ್ಞಾನಕ್ಕ ಪ್ರವೃತ್ತಿ ಮಾರ್ಗ, ಈ ದುರ್ಗುಣಕ್ಕ ನಿವೃತ್ತಿ ಮಾರ್ಗ, ಇವು ಎರಡೂ ನಮ್ಮಲ್ಲಿ ಹೆಚ್ಚು ಬಲಿ ಆಕತ್ತು ಅಂದ್ರ ನಮಗೂ ಕೂಡ ಪರಮಾನುಭೂತಿ ಮೊದಲಿಂದ ಎಲ್ಲ ಜ್ಞಾನ ಅದ, ನಮ್ಗೆಲ್ಲರಿಗೂ ಗುರ್ತದ. ಆದ್ರೆ ಸ್ಥಿತಿ ಆಗೋಲ್ದು, ಅನುಭವಕ್ಕೆ ಬರೋಲ್ದು, ಇನ್ನ ನಮ್ಮ ಸಂಶಯ ಹೋಗೋಳಲು. ಅದಕ್ಕಾಗಿ ಮತ್ತ ಸಗುಣದಿಂದ ನಾವು ಸಾಧನೆ ಮಾಡಕತ್ತೀವಂದ್ರ ಮುಂದೆ ನಮಗ ಏನಾಗ್ತದಲ್ಲ, ನಿರ್ಗುಣ ಜ್ಞಾನ ತಾನೇ ಬಂದ್ ಬಿಡ್ತದ, ಬೆನ್ನತ್ತಿ ಬಂದ್ ಬಿಡ್ತದ ಅನ್ನುವಂಥದ್ದನ್ನ ನಾವು ಆಕಳ ಕರ್ಕೊಂಡು